ಪಾಕಿಸ್ತಾನ ಸೇನೆ ಬಿದ್ದಿದ್ದು ಡ್ರೋನ್ ಹೋಲುವ ಡಮ್ಮಿ ಏರ್ಕ್ರಾಫ್ಟ್ ಅನ್ನ ಭಾರತ ಹಾರಿಸಿತ್ತು. ಪಾಕ್ಗೆ ಭಾರತದಿಂದ ಡ್ರೋನ್ ದಾಳಿಯಾಗುವ ಆಘಾತ ಎದುರಾಗಿತ್ತು. ತನ್ನ ಎಲ್ಲಾ ವಾಯು ರಕ್ಷಣಾ ವ್ಯವಸ್ಥೆ ಸಕ್ರಿಯಗೊಳಿಸಿದ್ದ ಪಾಕಿಸ್ತಾನ ಈ ಮೂಲಕ ತನ್ನ ಕಾರ್ಯತಂತ್ರ ಸ್ಥಳ ಬಹಿರಂಗಪಡಿಸಿತ್ತು. ಪಾಕಿಸ್ತಾನ ಗುಪ್ತಚರ ಮಾಹಿತಿಯನ್ನ ಭಾರತದಿಂದ ಬಳಸಿಕೊಂಡ ಭಾರತ ಬ್ರಹ್ಮೋಸ್ ಅನ್ನ ಬಳಸಿಕೊಂಡಿದ್ದು 11 ವಾಯುನೆಲೆ ಸೇರಿ ಪಾಕ್ ಕಾರ್ಯತಂತ್ರದ ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಿತ್ತು. ಒಟ್ಟಾರೆಯಾಗಿ ಭಾರತ ತೋಡಿದ ಹಳ್ಳಕ್ಕೆ ಪಾಕಿಸ್ತಾನದ ಸೇನೆ ಬಿದ್ದಿದ್ದು ಡ್ರೋನ್ ಹೋಲುವ ಡಮ್ಮಿ ಏರ್ಕ್ರಾಫ್ಟ್ಗಳನ್ನ ಭಾರತೀಯ ಸೇನೆ ಹಾರಿಸಿತ್ತು. ಪಾಕ್ಗೆ ಭಾರತದಿಂದ ಡ್ರೋನ್ ದಾಳಿಯಾಗುವ ಆಘಾತ ಎದುರಾಗಿತ್ತು. ತನ್ನ ಎಲ್ಲಾ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪಾಕಿಸ್ತಾನ ಸಕ್ರಿಯಗೊಳಿಸಿತ್ತು. ಈ ಮೂಲಕ ತನ್ನ ಕಾರ್ಯತಂತ್ರ ಸ್ಥಳದ ಬಗ್ಗೆ ಪಾಕಿಸ್ತಾನ ಬಹಿರಂಗವನ್ನು ಕೂಡ ಬಹಿರಂಗಪಡಿಸಿತ್ತು. ಗುಪ್ತಚರ ಮಾಹಿತಿಯನ್ನ ಬಳಸಿಕೊಂಡ ಭಾರತದಿಂದ ಬ್ರಹ್ಮೋಸ್ ದಾಳಿಯನ್ನ ಮಾಡಲಾಗಿತ್ತು. ಒಟ್ಟಾರೆಯಾಗಿ 11 ವಾಯುನೆಲೆ ಸೇರಿ ಪಾಕ್ ಕಾರ್ಯತಂತ್ರದ ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಭಾರತ ತೋಡಿದ್ದಂತಹ ಹಳ್ಳಕ್ಕೆ ಪಾಕಿಸ್ತಾನ ಸೇನೆ ಬಿದ್ದಿದ್ದು ಗುಪ್ತಚರ ಮಾಹಿತಿ ಬಳಸಿಕೊಂಡ ಭಾರತದಿಂದ ಬ್ರಹ್ಮೋಸ್ ದಾಳಿಯನ್ನ ಮಾಡಲಾಗಿತ್ತು. ಭಾರತದ ಏಟಿಗೆ ಪಾಕಿಸ್ತಾನ ನಡುಗಿ ಹೋಗಿದೆ. ಚೀನಿ ಜೆಟ್ ಬಳಸಿ ಪ್ರತಿದಾಳಿಯನ್ನ ಮಾಡಿದ್ದೆವು ಅಂತ ಹೇಳಿದ್ದು ಭಾರತದ ಏಟಿಗೆ ಪತರಗುಟ್ಟಿ ಹೋಗಿದೆ. ಪಾಕಿಸ್ತಾನ ಅಷ್ಟರ ಮಟ್ಟಿಗೆ ಪ್ರತ್ಯುತ್ತರವನ್ನ ನೀಡಿತ್ತು. ಭಾರತೀಯ ಸೇನೆ ಭಾರತದ ದಾಳಿ ಬಗ್ಗೆ ಈಗಾಗಲೇ ಶೆಹಬಾಜ್ ಶರೀಫ್ ಕೂಡ ಮಾತನಾಡಿದ್ದು ಭಾರತದ ದಾಳಿ ಬಗ್ಗೆ ಪಾಕ್ ಸಿಎಂ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಆತಂಕವನ್ನ ವ್ಯಕ್ತಪಡಿಸಿದ್ದು ಭಾರತದ ದಾಳಿ ಬಗ್ಗೆ ಪಾಕ್ ಪ್ರಧಾನಿಯೇ ಕಳವಳವನ್ನ ವ್ಯಕ್ತಪಡಿಸಿದ್ದು. ಒಟ್ಟಾರೆಯಾಗಿ ಭಾರತದ ದಾಳಿ ದಿನದ ಘಟನೆಯನ್ನ ಶೆಹಬಾಜ್ ಶರೀಫ್ ಪಾಕಿಸ್ತಾನದ ಪಿಎಂ ಘಟನೆಯ ಬಗ್ಗೆ ಮಾತನಾಡಿದ್ದು ಮೇ 10ರಂದು ಬೆಳಗ್ಗೆ 10:30ಕ್ಕೆ ನನಗೆ ಕರೆ ಬಂದಿತ್ತು. ಮೇ 10ರಂದು ಕರೆ ಬಂದಿತ್ತು. ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ದಾಳಿ ಮಾಡಿವೆ ಅಂತ ಕರೆ ಬಂದಿತ್ತು ಅಂತ ಭಾರತದ ದಾಳಿ ಬಗ್ಗೆ ಪಾಕ್ ಸಿಎಂ ಕಳವಳ ವ್ಯಕ್ತಪಡಿಸಿದ್ದಾರೆ. ನೂರ್ಖಾನ್ ವಾಯುನೆಲೆ ಸೇರಿ ಇತರ ಪ್ರದೇಶವನ್ನ ಹೊಡೆದಿವೆ ಹಿಂಗಂತ ಜನರಲ್ ಸೈಯದ್ ಹಸೀಂ ಮುನೀರ್ ಕರೆ ಮಾಡಿದ್ರು ಅಂತ ಪಾಕ್ ಪಿಎಂ ಕಳವಳವನ್ನ ವ್ಯಕ್ತಪಡಿಸಿದ್ದು. ಆಗ ನಮ್ಮ ದೇಶವನ್ನ ಉಳಿಸಲು ಸ್ವದೇಶಿ ತಂತ್ರಜ್ಞಾನವನ್ನ ಬಳಸಿದ್ದೆವು ಅಂತ ಚೀನಿ ಜೆಟ್ ಬಳಸಿ ಪ್ರತಿದಾಳಿ ಮಾಡಿದ್ದೆವು ಅಂತ ಪಿಎಂ ಶೆಹಬಾಜ್ ಶರೀಫ್ ಆತಂಕವನ್ನ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಭಾರತ ಕೊಟ್ಟಂತಹ ಏಟಿಗೆ ಭಾರತ ಕೊಟ್ಟಂತಹ ಪ್ರತ್ಯುತ್ತರಕ್ಕೆ ಭಾರತೀಯ ಸೇನೆಗೆ ಪಾಕಿಸ್ತಾನ ಕಳವಳವನ್ನ ವ್ಯಕ್ತಪಡಿಸಿದೆ. ಇನ್ನು ಸ್ವತಃ ಪಾಕಿಸ್ತಾನದ ಪ್ರಧಾನಿಯೇ ಭಾರತ ಕೊಟ್ಟಂತಹ ಪ್ರತ್ಯುತ್ತರಕ್ಕೆ ಭಾರತ ಮಾಡಿದಂತಹ ಅಟ್ಯಾಕ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ.